ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದ್ಯ ಬೇಸಿಗೆಯ ಪರಿಣಾಮವಾಗಿ ದನಕರುಗಳು ಕೂಡ ಕಂಗಾಲಾಗಿವೆ. ಎಲ್ಲೆಡೆ ಈಗ ಫ್ಯಾನ್ ಕೂಲರ್ನ ಮೊರೆ ಹೋಗ್ತಾ ಇದ್ದಾರೆ. ತಮ್ಮ ಪಶುಗಳನ್ನು ಪೋಷಣೆ ಮಾಡೋ ಸಲುವಾಗಿ ನೆತ್ತಿ ಸುಡುವ ಬಿಸಿಲು, ಮನೆಯಿಂದ ಆಚೆ ಬರಲಿಕ್ಕೂ ಕೂಡ ಜನ ಯೋಚನೆ ಮಾಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ರಾಸುಗಳ ಪರಿಸ್ಥಿತಿ ಏನಾಗಬೇಡ. ಮಂಡ್ಯದ ಮದ್ದೂರಿನಲ್ಲಿ ಎತ್ತುಗಳಿಗೆ ಕೂಲರ್ ಫ್ಯಾನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮದ್ದೂರಮ್ಮನ ಜಾನುವಾರುಗಳ ಜಾತ್ರೆಯಲ್ಲಿ ಕೂಲರ್ ಮತ್ತು ಫ್ಯಾನ್ ಅನ್ನು ಅಳವಡಿಸಿದ್ದಾರೆ. ಒಂದು ಕಡೆ ಬಿಸಿಲಿನ ತಾಪಮಾನದಿಂದ ಜನ ಹೈರಾಣಾಗಿದ್ದಾರೆ. ಮಗದೊಂದು ಕಡೆಯಲ್ಲಿ ಜಾನುವಾರುಗಳ ಕತೆ. ಒಂದು ಜಾತ್ರೆ ನಡೀತಾ ಇತ್ತು. ಈ ಜಾತ್ರೆಯ ಸಂದರ್ಭದಲ್ಲಿ ಅಲ್ಲೆಲ್ಲ ಹಸುಗಳೆಲ್ಲವೂ ಕೂಡ ಬಂದಿರುತ್ತೆ. ಅವುಗಳು ಬಿಸಿಲಲ್ಲಿ ಬಹಳ ಬಳಲಿರುತ್ತವೆ ಮತ್ತು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ಈ ಹಿನ್ನೆಲೆಯಲ್ಲಿ AC ಅಥವಾ ಕೂಲರ್ ಅಥವಾ ಫ್ಯಾನ್ ವ್ಯವಸ್ಥೆ ಏನು ಸಾಧ್ಯ ಆಗುತ್ತೆ ಅದನ್ನು ಮಾಡ್ಕೊಳ್ತಿದ್ದಾರೆ ಮತ್ತು ನಿರಂತರವಾಗಿ ಅವಕ್ಕೆ ನೀರನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿರ್ಜಲೀಕರಣ ಆಗದೇ ಇರೋ ಹಾಗೆ ನೋಡ್ಕೊಳ್ತಿದ್ದಾರೆ. ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಈ ಬಿಸಿಲಿನ ಹೊಡೆತ ಬಿದ್ದಿರುವಂಥದ್ದು. ಈ ನಿಟ್ಟಿನಲ್ಲಿ ಜಾನುವಾರುಗಳು ಬಿಸಿಲಿನ ಬೇಗೆಗೆ ಬಳಲಬಾರದು ಅಂತೇಳಿ ಕೂಡ ಇಲ್ಲಿ ಮಂಡ್ಯದ ಮದ್ದೂರಿನಲ್ಲಿ ಕೂಲರ್ನ ಮೊರೆ ಹೋಗಿರುವಂಥದ್ದು. ನಾನಿದೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮಂಡ್ಯದ ಮದ್ದೂರಿನ ಮದ್ದೂರಮ್ಮನ ದೇವಸ್ಥಾನದ ಜಾತ್ರೆ ಪ್ರಯುಕ್ತ ಇಲ್ಲಿ ಜಾನುವಾರುಗಳ ಜಾತ್ರೆಯನ್ನು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬಿಸಿಲಿನ ಬೇಗೆ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆ ಪ್ರಾಣಿಗಳು ಮನುಷ್ಯರು ಎಲ್ಲರೂ ಕೂಡ ಬಿಸಿಲಿನ ಬೇಗೆ ಬಳಲ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮನುಷ್ಯರೇನೋ ಸಾಕಷ್ಟು ಕೂಲಕ್ಕೆ ಬೇರೆ ಬೇರೆ ಪರಿಹಾರವನ್ನು ಕಂಡುಕೊಂಡಿರ್ತಾರೆ. ಆದರೆ ಪ್ರಾಣಿಗಳು ಏನು ಮಾಡೋಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕೂಲರ್ ಮತ್ತು ಫ್ಯಾನ್ಗಳನ್ನು ಹಾಕಿ ಜಾನುವಾರುಗಳನ್ನು ತಂಪಾಗಿಡೋಕ್ಕೆ ಇಲ್ಲಿ ರೈತರು ಮುಂದಾಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅಪಾರ ಪ್ರಮಾಣದಲ್ಲಿ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ ಮಂಡ್ಯದಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜಾನುವಾರುಗಳು ಬಿಸಿಲಿನ ಬೇಗೆಗೆ ಬಳಲ್ತಾ ಇದ್ದಾವೆ. ಜೊತೆಗೆ ಮೇವನ್ನು ತಿಂದು ಅವು ಆರೋಗ್ಯ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕೂಲರ್ ಮತ್ತು ಫ್ಯಾನ್ಗಳ ಮೂಲಕವಾಗಿ ಜಾನುವಾರುಗಳನ್ನು ತಂಪಾಗಿಡೋಕ್ಕೆ ಇಲ್ಲಿನ ರೈತರು ಮೊರೆ ಹೋಗಿರುವಂಥದ್ದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿರುವಂಥ 2 ಎತ್ತುಗಳು, ಅದು ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಎತ್ತುಗಳು, ಜೊತೆಗೆ ಒಂದು ಟಗರು ಕೂಡ ಇದೆ. ಈ ಜಾನುವಾರುಗಳಿಗೆ ಯಾವುದೇ ರೀತಿಯಾದಂಥ ಬಿಸಿಲಿನಿಂದ ಸಮಸ್ಯೆ ಆಗಬಾರ್ದು ನಿಟ್ಟಿನಲ್ಲಿ ಇಲ್ಲಿ ಕೂಲರ್ನ ವ್ಯವಸ್ಥೆ ಮಾಡಲಾಗಿದೆ. ಕೇವಲ ಇದೊಂದು ಕಡೆ ಮಾತ್ರ ಅಲ್ಲ, ಇಲ್ಲಿರುವಂತಹ ಸಾಕಷ್ಟು ಜಾನುವಾರುಗಳಿಗೆ ಕೂಡ ಇಲ್ಲಿ ಕೂಲರ್ ಮತ್ತು ಸ್ಟ್ಯಾಂಡ್ ಫ್ಯಾನ್ಗಳು ಮತ್ತು ಸೀಲಿಂಗ್ ಫ್ಯಾನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ಇಲ್ಲಿನ ರೈತರು ಕೂಡ ನಮ್ಮೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಸಾಕಷ್ಟು ಬಿಸಿಲಿದೆ, ಮನುಷ್ಯರೇ ಬಿಸಿಲಿನ ಬಳಲ್ತಾ ಇದ್ದಾರೆ, ಜಾನುವಾರು ಕೂಡ ಕೂಲರ್ನ ಮೊರೆ ಹೋಗಿದ್ರೆ ಏನು ಹೇಳ್ತೀರಾ? ಸರ್, ಅದೇ ಬಿಸಿಲು ಜಾಸ್ತಿ ಇರೋದ್ರಿಂದನೇ ಕೂಲರ್ ಹಾಕಿರೋದು. ಬಿಸಿಲು ಕಮ್ಮಿ ಆಗಿ ಸ್ವಲ್ಪ ಅವು ತಂಪಾಗಿರಲಿ ಅಂತೇಳಿ ಕೂಲರ್ ಹಾಕ್ಸಿದ್ವಿ. ಅಂದರೆ ಬಿಸಿಲಿಂದ ಸಮಸ್ಯೆ ಆಗುತ್ತೆ ಅಂತೇಳಿ? ಸರ್, ಈಗ ನಮ್ಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ, ನಮಗೂ ಅದೇ ರೀತಿ ಅವಕ್ಕೂ ಸಮಸ್ಯೆ ಆಗುತ್ತೆ ಅಂತೇಳಿ ಕೂಲರ್ ಹಾಕಿರೋದು. ಮನೇಲಾದರೆ ಫ್ಯಾನ್ ಇರುತ್ತೆ, ಸೀಲಿಂಗ್ ಫ್ಯಾನು. ಇಲ್ಲಿ ಫ್ಯಾನ್ ಹಾಕೋಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತೇಳಿ ಕೂಲರ್ ಹಾಕಿದ್ವಿ. ಅಂದರೆ ಎಷ್ಟು ಯಾವ ಊರವರು, ಎಷ್ಟು ಪ್ರಮಾಣದ, ಎಷ್ಟು ದುಡ್ಡು ಹಸು ಎತ್ತುಗಳು ಅಂತ? ಇಲ್ಲೇ ಪಕ್ಕದಲ್ಲಿ ನೀಲ್ಕಂಡಹಳ್ಳಿ ಅಂತ ಮದ್ದೂರ ಪಕ್ಕನೇ. ಇವು ಬೆಲೆ 8.5 ಲಕ್ಷ ಆಗೈತೆ ಸರ್. ಇವು 3 ಕಡೆ ಚಾಂಪಿಯನ್ ಪ್ರೈಸ್ ಆಗೈತೆ. ಸೊ ಇಲ್ಲಿ ಲೋಕಲ್ MLA ಅವರು ಮಡಗಿರೋದ್ರಿಂದ ಪ್ರೈಸ್ನ ಇಲ್ಲಿಗೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಸರ್. ಅಂದರೆ ಪ್ರೈಸ್ಗೋಸ್ಕರ ಮಾಡಿದ್ದೀರಾ ಅಂತೇಳಿ? ಸರ್, ನಾವು ಸಾಕದೆ ಶೋಕಿಗೋಸ್ಕರ, ಜನ ನೋಡಲಿ ಮತ್ತು ಪ್ರೈಸ್ಗೋಸ್ಕರ, ಕಾಂಪಿಟೇಷನ್ಗೆ ಸಾಕೋದು. ನಮ್ಮ ಮನಸ್ತೃಪ್ತಿಗೋಸ್ಕರ ಸಾಕ್ತೀವಿ ಮತ್ತು ಈ ಶೋಕಿಗೋಸ್ಕರ ಸಾಕ್ತೀವಿ ಸರ್. ಅಂದರೆ ನೀವು ಹೆಂಗೆ ಇದ್ರೆ ಅವನು ಕೂಡ ಹಾಗೆ ನೋಡ್ಕೊತಾ ಇದ್ದೀರಿ ಸರ್? ಹಾಂ ಸರ್, ನಮ್ಮ ಮನೆ ಮೆಂಬರ್ ಥರನೇ ಅದನ್ನು ನೋಡ್ಕೊಳ್ಳೋದು. ನಾವು ಈಗ ತಗೊಬಂದಾದ್ಮೇಲೆ ನಮ್ಮ ಮನೆ ಮಕ್ಕಳು ಯಾವ ರೀತಿ ನೋಡ್ಕೊತೀವಿ ಅದೇ ರೀತಿ ನೋಡ್ಕೊತೀವಿ. ಬಿಸಿಲಿನ ಬಗ್ಗೆ ಹೇಳೋದ್ರೆ ಏನಾದರೂ ಅವಕ್ಕೆ ಏನೋ ಸಮಸ್ಯೆ ಆಗೋದು ಆ ಥರ ಏನಾಗುತ್ತಾ ಅಂತೇಳಿ? ಸರ್, ಬಿಸಿಲು ಜಾಸ್ತಿ ಇದ್ದರೆ ಅವಕ್ಕೆ ಸ್ವಲ್ಪ ಡೈಜೆಷನ್ ಪವರ್ ಕಮ್ಮಿ ಇರ್ತದೆ ಮತ್ತು ಅವಕ್ಕೆ ಈ ಸುಸ್ತಾಗೋ ರೀತಿ ಜಾಸ್ತಿ ಇರ್ತದೆ. ಆ ಉದ್ದೇಶಕ್ಕೆ ಕೂಲರ್ ಹಾಕಿದಾಗ ತಣ್ಣಗಿರ್ತದೆ ಅಂತೇಳಿ ಕೂಲರ್ ಹಾಕಿದ್ವಿ. ಇಷ್ಟು ಇಲ್ಲಿನ ರೈತರ ಮಾತಾಗಿರೋಂಥದ್ದು. ಅಂದರೆ ನಾವು ಮದ್ದೂರಮ್ಮನ ಜಾತ್ರೆಯಲ್ಲಿ ಚಾಂಪಿಯನ್, ಅಂದರೆ ಇಲ್ಲಿ ಪ್ರೈಸ್ ಮನಿ ಏನು ಇಟ್ಟಿದ್ದಾರೆ, ಆ ಒಂದು ಕಾಂಪಿಟೇಷನ್ಗೋಸ್ಕರ ನಾವು ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಅವುಗಳಿಗೆ ಯಾವುದೇ ರೀತಿಯಾದಂಥ ಶಕೆ ಆಗಬಾರ್ದು ಮತ್ತು ಬಿಸಿಲಿನ ತಾಪ ಹೆಚ್ಚಾಗಿ ಅವಕ್ಕೆ ಡೈಜೆಷನ್ ಪವರ್ ಕಡಿಮೆ ಆಗಬಾರ್ದು ನಿಟ್ಟಿನಲ್ಲಿ ನಾವು ಇದೀಗ ಕೂಲರ್ನ ವ್ಯವಸ್ಥೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಮನೆಯ ಸದಸ್ಯನ ರೀತಿಯಾಗಿ ದನಗಳನ್ನು ಕೂಡ ನೋಡ್ಕೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಬಿಸಿಲಿನ ತಾಪಮಾನವನ್ನು ಕುಗ್ಸೋ ನಿಟ್ಟಿನಲ್ಲಿ ಇದೀಗ ನಾವು ಕೂಲರ್ನ ವ್ಯವಸ್ಥೆ ಮಾಡಿದ್ದೀವಿ ಅಂತೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ.